ಜ್ಯೋತಿಷ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಕೆಲವು ರಾಶಿಗಳಿಗೆ ಹುಟ್ಟಿನಿಂದಲೇ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಒಂದು ರೀತಿ ಸಹಜವಾದ ಶಕ್ತಿ ಅದು. ಅಂಥ ರಾಶಿಗಳಲ್ಲಿ ಸಿಂಹರಾಶಿ ಕೂಡ ಒಂದು. ಹಾಗಾದ್ರೆ ಸಿಂಹರಾಶಿಯವರ ಆ ನಿಜವಾದ ಗುಪ್ತ ಶಕ್ತಿ ಯಾವುದು? ಅವರೊಳಗೆ ಅಡಗಿರುವ ಆ ವಿಶೇಷ ಸಾಮರ್ಥ್ಯವಾದ್ರೂ ಏನು? ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಕಂಡುಹಿಡಿಯೋಣ. ಓಕೆ, ಸಿಂಹರಾಶಿಯವರ ಈ ಪವರ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಅದರ ಮೂಲ ಏನು ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ? ಆ ಮೂಲ ಬೇರೆ ಯಾವುದೂ ಅಲ್ಲ, ಅದು ಸೂರ್ಯನ ರಾಜವಂಶೀಯ ಶಕ್ತಿ. ಈಗ ನೋಡಿ, ಸಿಂಹರಾಶಿಯನ್ನ ಆಳೋ ಗ್ರಹವೇ ಸೂರ್ಯ. ಇಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಇದೆ. ಹೇಗೆ ನಮ್ಮ ಸೌರವ್ಯೂಹಕ್ಕೆ ಸೂರ್ಯನೇ ಕೇಂದ್ರವೋ, ಅದೇ ರೀತಿ ಸಿಂಹರಾಶಿಯವರ ಎಲ್ಲಿಗೆ ಹೋದ್ರೂ ಗಮನದ ಕೇಂದ್ರಬಿಂದು ಆಗ್ತಾರೆ. ಅಷ್ಟೇ ಅಲ್ಲ, ಜ್ಯೋತಿಷ್ಯದಲ್ಲಿ ಸೂರ್ಯ ಅಂದ್ರೆ ಸ್ವ ಅಥವಾ ಆತ್ಮದ ಸಂಕೇತ. ಇದೆಲ್ಲವೂ ಸೇರಿ ಅವರ ಶಕ್ತಿಯ ಮೂಲ ಆಗಿರೋದು. ಹಾಗಾದ್ರೆ ಸೂರ್ಯ ಏನನ್ನೆಲ್ಲ ಪ್ರತಿನಿಧಿಸುತ್ತಾನೆ? ಅದು ಬೆಳಕು, ಶಕ್ತಿ, ನಾಯಕತ್ವ ಮತ್ತೆ ಗೌರವ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಈ ಎಲ್ಲಾ ಗುಣಗಳು ಸಿಂಹರಾಶಿಯವರ ವ್ಯಕ್ತಿತ್ವದಲ್ಲಿ ಎಷ್ಟು ಸಹಜವಾಗಿ ಬೆರೆತು ಹೋಗಿದೆ ಅಲ್ವಾ? ಸರಿ, ಇದನ್ನ ಮನಸ್ಸಲ್ಲಿಟ್ಕೊಂಡು ಅವರ ಮೊದಲ ಗುಪ್ತಶಕ್ತಿಗೆ ಬರೋಣ. ಅದೇ ನಾಯಕತ್ವ. ಇದು ಅವರು ಕಷ್ಟಪಟ್ಟು ಸಂಪಾದಿಸಿದ್ದಲ್ಲ, ಇದು ಅವರಿಗೆ ಹುಟ್ಟಿನಿಂದಲೇ ಬಂದಿರೋ ಗುಣ. ಸಿಂಹರಾಶಿಯವರನ್ನು ಗಮನಿಸಿದ್ದೀರಾ? ಅವರು ಒಂದು ರೂಮ್ ಒಳಗೆ ಕಾಲಿಟ್ರೆ ಸಾಕು, ಎಲ್ಲರ ಗಮನ ಅವರ ಕಡೆ ಹೋಗುತ್ತೆ. ಅವರೊಂದು ಮಾತನ್ನು ಆಡಬೇಕಂಟಿಲ್ಲ, ಅವರ ಪ್ರೆಸೆನ್ಸ್ ಇದೆಯಲ್ಲ, ಅದೇ ಒಂದು ಶಕ್ತಿಯಾಗಿ ಕೆಲಸ ಮಾಡಿ ಇತರರ ಮೇಲೆ ಪ್ರಭಾವ ಬೀರುತ್ತೆ. ಇದೇ ಅವರ ನ್ಯಾಚುರಲ್ ಲೀಡರ್ಶಿಪ್ ಕ್ವಾಲಿಟಿ. ಈ ಸಹಜ ಪ್ರಭಾವ ಅಂದ್ರೆ ಹೇಗಿರುತ್ತೆ ಗೊತ್ತಾ? ಒಂದು ಗುಂಪಲ್ಲಿದ್ರೆ ಜನ ಮೊದಲು ಅವರನ್ನೇ ಗಮನಿಸ್ತಾರೆ. ಅವ್ರು ಮಾತಾಡೋಕ್ ಶುರು ಮಾಡಿದ್ರೆ ಎಲ್ಲರೂ ಕೇಳೋಕ್ ಇಷ್ಟಪಡ್ತಾರೆ. ಅವರ ಇರುವಿಕೆಯೇ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಬಹುಶಃ ಇದೇ ಕಾರಣಕ್ಕಿರ್ಬಿಟ್ಟು ಸಿಂಹರಾಶಿಯವರಲ್ಲಿ ಅನೇಕರು ಲೀಡರ್ಸ್, ಟೀಚರ್ಸ್ ಅಥವಾ ಮೆಂಟರ್ಸ್ ಆಗಿರ್ತಾರೆ. ಈಗ ಅವರ ಎರಡನೇ ಹಿಡನ್ ಪವರ್ಗೆ ಬರೋಣ. ಅದು ಅವರ ಮುರಿಯಲಾಗದಂಥ ಆತ್ಮವಿಶ್ವಾಸ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಅದಮ್ಯ ಶಕ್ತಿಯ ಮೂಲ ಕೂಡ ಬೇರೆ ಯಾರೂ ಅಲ್ಲ, ಸೂರ್ಯನೇ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನಿಗೆ ಒಂದು ವಿಶೇಷ ಹೆಸರಿದೆ, ಆತ್ಮಕಾರಕ, ಅಂದ್ರೆ ಆತ್ಮದ ಪ್ರತಿನಿಧಿ. ನೋಡಿ, ಯಾರ ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಆಗಿರ್ತಾನೋ ಅವರಿಗೆ ಅಚಲವಾದ, ಅಂದ್ರೆ ಅಷ್ಟು ಸುಲಭವಾಗಿ ಅಲ್ಲಾಡಿಸಲಾಗದ ಆತ್ಮವಿಶ್ವಾಸ ಇರುತ್ತೆ. ಈ ಕಾನ್ಫಿಡೆನ್ಸೇ ಅವರ ಲೀಡರ್ಶಿಪ್ಗೆ ಒಂದು ರೀತಿ ಫೌಂಡೇಶನ್ ಇದ್ದಾಗೆ. ಈ ಸ್ಲೈಡ್ನಲ್ಲಿರೋ ಮಾತು ಇದನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ಅವರ ಒಳಗಿನ ಆತ್ಮವಿಶ್ವಾಸವೇ ಅವರನ್ನ ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತದೆ. ಲೈಫ್ನಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬರಲಿ, ಏನೇ ಕಷ್ಟ ಬರಲಿ, ಅವರ ಆ ಒಳಗಿನ ನಂಬಿಕೆ ಇದೆಯಲ್ಲ, ಅದು ಅವರನ್ನ ಕೆಳಗೆ ಬೀಳಕ್ ಬಿಡೋದೇ ಇಲ್ಲ. ಸಿಂಹ ರಾಶಿಯವರು ಕಷ್ಟದಿಂದ ಹೊರಗೆ ಬರೋ ರೀತಿ ಒಂದು ಸೈಕಲ್ ಥರ ಇರುತ್ತೆ. ಮೊದಲು ಜೀವನದಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಆಗ ಅವರು ಬೇರೆ ಯಾರ ಮೇಲೂ ಅಲ್ಲ, ತಮ್ಮ ಒಳಗಿನ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡ್ತಾರೆ. ಕೊನೆಗೆ ಮೊದಲಿಗಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿ ಮತ್ತೆ ಮೇಲೆದ್ದು ಬರ್ತಾರೆ. ಬನ್ನಿ, ಈಗ ಅವರ ಮೂರನೇ ಪ್ರಮುಖ ಶಕ್ತಿಯ ಕಡೆಗೆ ಹೋಗೋಣ. ಇದು ತುಂಬಾನೇ ಮುಖ್ಯವಾದದ್ದು. ಅದುವೇ ಗೌರವ ಮತ್ತು ಸ್ವಾಭಿಮಾನ. ಇದು ಅವರ ವ್ಯಕ್ತಿತ್ವದ ಒಂದು ರೀತಿ ಫೌಂಡೇಶನ್ ಇದ್ದಾಗೆ. ಸಿಂಹರಾಶಿಯವರಿಗೆ ರೆಸ್ಪೆಕ್ಟ್ ಅನ್ನೋದು ಎಲ್ಲಕ್ಕಿಂತ ಮುಖ್ಯ. ಅವರು ಅದನ್ನ ಬೇರೆಯವರಿಗೆ ತುಂಬಾನೇ ಉದಾರವಾಗಿ ಕೊಡ್ತಾರೆ. ಆದರೆ ಯಾರಾದ್ರೂ ಅವರಿಗೆ ಅಗೌರವ ತೋರಿದ್ರೆ ಅದನ್ನ ಅವರು ಜೀವನದಲ್ಲೇ ಮರೆಯೋದಿಲ್ಲ. ಅಷ್ಟು ಮುಖ್ಯ ಅವರಿಗೆ ಗೌರವ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಎಷ್ಟೋ ಸಲ ಸಿಂಹರಾಶಿಯವರ ಈ ಸ್ವಭಾವವನ್ನ ಜನ ಗರ್ವ ಅಥವಾ ಅಹಂಕಾರ ಅಂತ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಆದ್ರೆ ನಿಜವಾಗ್ಲೂ ಅದು ಗರ್ವ ಅಲ್ಲ, ಅದು ಅವರ ಅಚಲವಾದ ಆತ್ಮಗೌರವ. ನೋಡಿ, ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖ ಇರುತ್ತೆ ಅಲ್ವಾ? ಹಾಗೇನೆ ಸಿಂಹರಾಶಿಯವರ ಶಕ್ತಿಗೂ ಒಂದು ನೆರಳಿನ ಭಾಗ ಇದೆ. ಅವರ ಅತಿದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಅವರಿಗೆ ಅತಿದೊಡ್ಡ ಚಾಲೆಂಜ್ ಆಗಿಬಿಡಬಹುದು. ಈ ಸ್ಲೈಡು ಆ ಎರಡು ಮುಖಗಳನ್ನ ತುಂಬಾನೇ ಕ್ಲಿಯರ್ ಆಗಿ ತೋರಿಸುತ್ತೆ. ನೋಡಿ, ಅವರ ನಾಯಕತ್ವದ ಗುಣ ಇದೆಯಲ್ಲ, ಅದು ಮಿತಿ ಮೀರಿದ್ರೆ ಹಠಮಾರಿತನವಾಗಿ ಬದಲಾಗೋ ಚಾನ್ಸ್ ಇರುತ್ತೆ. ಹಾಗೇನೆ ಅವರ ಆತ್ಮವಿಶ್ವಾಸ ಜಾಸ್ತಿ ಆದಾಗ ಅದು ಕೆಲವೊಮ್ಮೆ ಅಹಂಕಾರ ಅಂತನೂ ಕಾಣಿಸ್ಬೋದು. ಅದಕ್ಕೆ ಈ ಶಕ್ತಿಗಳನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಇದರಿಂದ ಏನು ಕಲಿಬೇಕು? ಸಿಂಹರಾಶಿಯವರಿಗೆ ಅಸಲಿ ಚಾಲೆಂಜ್ ಇರೋದೇ ತಮ್ಮಲ್ಲಿರೋ ಈ ಪವರ್ಫುಲ್ ಎನರ್ಜಿಯನ್ನ ಸರಿ ದಾರಿಯಲ್ಲಿ ಬಳಸ್ಕೊಳ್ಳೋದು. ಅದನ್ನ ಒಮ್ಮೆ ಸರಿ ದಾರಿಗೆ ತಂದ್ರೆ ಸಾಕು, ಅವರ ಯಶಸ್ಸನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಒಂದು ಮಾತನ್ನ ನಾವು ನೆನಪಲ್ಲಿಟ್ಕೊಳ್ಳೋಣ. ನೆನಪಿಡಿ, ನಮ್ಮೆಲ್ಲರ ಒಳಗೆ ಒಂದು ವಿಶೇಷ ಶಕ್ತಿ ಇರುತ್ತೆ. ಅದು ನಾಯಕತ್ವ, ಆತ್ಮವಿಶ್ವಾಸ ಮತ್ತೆ ಧೈರ್ಯದ ರೂಪದಲ್ಲಿ. ಕೊನೆಯದಾಗಿ ಈ ಇಡೀ ಚರ್ಚೆ ನಮ್ಮ ಶಕ್ತಿಯನ್ನ ಅರ್ಥ ಮಾಡ್ಕೊಂಡು ಅದನ್ನ ಪಾಸಿಟಿವ್ ಆಗಿ ಬಳಸೋಕೆ ಒಂದು ಸ್ಫೂರ್ತಿ ಆಗ್ಬೋದು.
ಹಾಗಾದರೆ ಪ್ರತಿಯೊಬ್ಬರೂ ತಮ್ಮ ಒಳಗಿನ ಸೂರ್ಯನಿಗೆ ಯಾವ ದಾರಿ ತೋರಿಸ್ಬೋದು? ಯೋಚನೆ ಮಾಡಿ.